ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 36 ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಹಾಗೆ ತುಂಬ ಈಸಿ ಮೆಥಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ ನೋಡಿ, ನಾನು ಮೊದಲಿಗೆ ಬಂದು ನೋಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಕೆಳಗಡೆಗೆ 2 ಇಂಚು ನಾನು ಫೋಲ್ಡಿಂಗಿಗೆ ಬಿಡ್ತಾ ಇದ್ದೀನಿ. 1.25 ಇಂಚ್ ಬಿಟ್ಟು ಸಾಕಾಗುತ್ತೆ. ನೋಡಿ 1.25 ಇಂಚಿಗೆ ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಫೋಲ್ಡಿಂಗಿಗೆ, ಇದು ಬ್ಯಾಕ್ ಸೈಡು ಕೆಳಗಡೆ ಫೋಲ್ಡಿಂಗಿಗೋಸ್ಕರ. ಹಾಗೆ ಲೆಂತ್ ಬಂದು 14 ಇಂಚಿದೆ. 14 ಇಂಚಿಗೆ ನೋಡಿ ಇಲ್ಲಿಂದ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ 14.5 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಶೋಲ್ಡರ್ ಬಂದು ನಾನು 5.5 ಇಂಚ್ ಇಡ್ತಾ ಇದ್ದೀನಿ. ಕೆಳಗಡೆ ಕೂಡ 5.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ಡೌನಿಂಗ್ ಕೂಡ ನಾನು 5.5 ಇಂಚ್ ಇಡ್ತಾ ಇದ್ದೀನಿ. 36 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ಗೆ. ಹಾಗೆ ಚೆಸ್ಟ್ ಬಂದು 36 ಅಂದರೆ 36 ನಾವು 4ನೇ ಡಿವೈಡ್ ಮಾಡಿದಾಗ ನಮಗೆ 9 ಇಂಚ್ ಬರುತ್ತೆ. 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಸೊಂಟದ ಅಳತೆ ಬಂದು 28 ಇದೆ. 28 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 7 ಇಂಚ್ ಬರುತ್ತೆ. 7 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನು, ಇದು 1 ಇಂಚು ಡಾಟ್ ಪಾಯಿಂಟಿಗೆ. ಹಾಗೆ ನೆಕ್ ಕೊರಳಿನ ಅಗಲ ಬಂದು ನಾನು 2.5 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ಇದಕ್ಕೆ ನೆಕ್ ಉದ್ದ ಬಂದು 9 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ. ಹಾಗೆ ಇದಕ್ಕೆ ಆರ್ಮೋಲ್ ಡೌನಿಂಗನ್ನು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಈ ಕಾರ್ನರ್ನಿಂದ ನಾವು 1.5 ಇಂಚು ಮೇಲ್ಗಡೆಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಹಾಗೆ ನೋಡಿ ಇದಕ್ಕೆ ಒಂದು ಆರ್ಮೋಲ್ ಶೇಪನ್ನು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ 1/4 ಇಂಚು ಈ ರೀತಿ ಡೌನಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಟೋಟಲ್ ಬಂದು 8.25 ಇಂಚ್ ಇದೆ. 8.25 ಅರ್ಧ ಬಂದು 4 ಇಂಚು 1 ಪಾಯಿಂಟ್ ಆಗುತ್ತೆ. ಹಾಗೆ 1 ಇಂಚು ಡಾಟಿಗೆ ನಾವು ಬಿಟ್ಟಿದ್ದೀವಿ. 1 ಇಂಚನ್ನು ಮಾರ್ಕ್ ಮಾಡ್ಕೋಬೇಕು. ಡಾಟಿಗೆ 3.5 ಇಂಚು ಲೆಂತು ಇದ್ರೆ ಸಾಕು. ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಕಟ್ ಮಾಡೋಣ. ನೋಡಿ ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು 1/4 ಇಂಚು ಈ ಕಡೆಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಇಲ್ಲಿ ಮೊದಲಿಗೆ 1/4 ಇಂಚು ಅಥವಾ ಒಂದು 1/2 ಇಂಚು ನೀವು ಎಷ್ಟು ಬಿಡ್ತೀರೋ ಅಷ್ಟು ಮೊದಲಿಗೆ ಈ ರೀತಿ ನೀವು ಮಾರ್ಕನ್ನು ಹಾಕೊಳ್ಳಿ. ಹಾಗೆ ಸ್ನೇಹಿತರೆ ನೋಡಿ, ನಾವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿವಿ ಅದನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ರಿ ನೀವು. ಹಾಗೆ ನೋಡಿ ಇದು ರೌಂಡ್ ಕೊರಳಿನ ಅಗಲ, ಹಾಗೆ ಶೋಲ್ಡರ್ ಬಂದು ಆರ್ಮೋಲ್ ಡೌನಿಂಗು, ಚೆಸ್ಟ್ ಮೆಜರ್ಮೆಂಟು, ನಾವು ಇಷ್ಟು ಅಷ್ಟನ್ನು ಕೂಡ ಈ ರೀತಿ ನಾವು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದನ್ನ ರಿಮೂವ್ ಮಾಡೋಣ. ನಮಗೆ ನಾವೇನು ಮಾರ್ಕ್ ಮಾಡ್ಕೊಂಡಿವಿ ಇದಕ್ಕೆ ಲೈನ್ ಹಾಕೋಬೇಕು. ಇದು ಕೊರಳಿನ ಉದ್ದ ಬಂದು ಇದಕ್ಕೆ 6.5 ಇಂಚು ನಾನು ಕೊರಳಿನ ಉದ್ದ ಇಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಬಂದು 6.5 ಇಂಚು ಡೀಪ್ ಇಡ್ತಾ ಇದ್ದೀನಿ ಫ್ರಂಟ್ ನೆಕ್ಕು. ಹಾಗೆ ನೋಡಿ ಇಲ್ಲಿ ಒಂದು 1/2 ಇಂಚು ನಾವು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಕಾರ್ನರಲ್ಲಿ ನಾವು ಇದಕ್ಕೆ ಇವಾಗ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಫ್ರಂಟ್ ಶೇಪ್ ಆಯಿತು. ನಾವು ಇಲ್ಲಿಂದ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇವಾಗ ನೋಡಿ ಫಸ್ಟ್ ಅಪೆಕ್ಸ್ ಪಾಯಿಂಟ್ ಬಂದು ನಾನು 36 ಬ್ಲೌಸ್ಗೆ 10 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 2.5 ಇಂಚ್ ಎಕ್ಸ್ಟ್ರಾ, ಅಂದರೆ ಇಲ್ಲಿ ಟೋಟಲ್ ಬಂದು 12.5 ಇಂಚಿಗೆ ನಾನು ಸೆಕೆಂಡ್ ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ಡಾಟನ್ನು ನಾವು ಎಲ್ಲಿ ಹಿಡಿಬೇಕಂದ್ರೆ ಶೋಲ್ಡರ್ನ ಸೆಂಟ್ರ್ ಭಾಗಕ್ಕೆ ಬಂದು ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕು. ನಾನು ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ಟ್ರೈಟಿಗೆ. ನೋಡಿ ಈ ರೀತಿ ನೀವು ಸ್ಕೇಲ್ ಇಟ್ಟಾಗ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಇವೆರಡು ಶೋಲ್ಡರ್ ಸೆಂಟ್ರಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಡಾಟ್ ಬಂದು ಇದಕ್ಕೆ ನಾನು 2.25 ಇಂಚ್ ಹಿಡಿತಾ ಇದ್ದೀನಿ. 2.25 ಅಂದರೆ ನೋಡಿ ಆ ಕಡೆ 1 ಇಂಚು 1 ಗೆರೆ, ಹಾಗೆ ಈ ಕಡೆ 1 ಇಂಚು 1 ಗೆರೆ.
2.25 ಇಂಚು ನಾನು ಡಾಟನ್ನು ಹಿಡಿತಾ ಇದ್ದೀನಿ 36 ಬ್ಲೌಸ್ಗೆ. ಹಾಗೆ ನೋಡಿ ಇಲ್ಲಿಂದ ಮೇಲಕ್ಕೆ 1.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ. ಇದು ಉಕ್ಸ್ ಪಟ್ಟಿಗೋಸ್ಕರ ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಈ ಸೆಕೆಂಡ್ ಡಾಟ್ ಏನು ಮಾಡಿದ್ದೀವಿ ನಾವು, ಇಲ್ಲಿಂದ ಮೇಲ್ಗಡೆಗೆ 1.25 ಇಂಚು ಮೇಲಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ರಿ. ಸೊಂಟದ ಅಳತೆ ಬಂದು 28 ಇದೆ. 28 4ನೇ ಒಂದು ಭಾಗ ಬಂದು ನಮಗೆ 7 ಇಂಚ್ ಬರುತ್ತೆ. ನೋಡಿ 7 ಇಂಚಿಗೆ ಇಲ್ಲಿಂದ ನಾವು ಮೆಜರ್ಮೆಂಟ್ ತಗೋಬೇಕು. 7 ಇಂಚು ಇಲ್ಲಿಗೆ ಆಯಿತು. ನಾವು 2.25 ಇಂಚು ಡಾಟ್ ಹಿಡಿದೀವಿ, ಎಕ್ಸ್ಟ್ರಾ 2.25 ಇಂಚಲ್ಲಿ ತಗೋಬೇಕಾಗುತ್ತೆ. ಅಲ್ಲಿಗೆ ಬಂದು ಇಲ್ಲಿವರೆಗೂ ನಮ್ಮದು ಟೋಟಲ್ ವೇಸ್ಟ್ ಮೆಜರ್ಮೆಂಟ್ ಆಯಿತು. ಇಲ್ಲಿಂದ ಈ ಕಡೆಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ನೋಡಿ ಇವೆರಡು ಸೆಂಟ್ರಿಗೆ ಒಂದು ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು 5 ಇಂಚಿದೆ. 5 ಬಂದು 5 ಸೆಂಟ್ರಿಗೆ ಬಂದು ನೋಡಿ 2.5 ಇಂಚ್ ಬರುತ್ತೆ. 2.5ಇಂದ ಇಲ್ಲಿಗೆ 2 ಇಂಚು ನಾನು ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಡಾಟು ಆಯಿತು. ಇವಾಗ ನೋಡಿ ಈ ಡೌನಿಂಗ್ ಆರ್ಮೋಲ್ ಡೌನಿಂಗಲ್ಲಿ ಒಂದು ಡಾಟ್ ಬರುತ್ತೆ. ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಮೊದಲಿಗೆ ಲೈನ್ ಹಾಕೊಳ್ಳಿ. ಈ ರೀತಿ ಹಾಕೊಂಡು ನೋಡಿ ಇದು ಗ್ಯಾಪ್ ಎಷ್ಟಿದೆಯೋ ಇಷ್ಟಕ್ಕೆ ಇಲ್ಲಿ ಈ ಗ್ಯಾಪ್ ಕೂಡ ನೀವು ಡಾಟನ್ನು ಕ್ಲೋಸ್ ಮಾಡಿ. ಇಲ್ಲಿಗೆ ನೋಡಿ ಇದು ಡಾಟ್ ಒಂದು ಕ್ರಿಯೇಟ್ ಆಗುತ್ತೆ. ಸ್ನೇಹಿತರೆ ನೋಡಿ ಈ ಸೈಡ್ ಡಾಟು ಬರಲ್ಲ, ಏನಕ್ಕೆ ನಾವು ಇಲ್ಲಿ ಕ್ರಾಸ್ ತಗೊಂಡ್ರಿಂದ ಈ ಡಾಟ್ ಬರಲ್ಲ. ನೀವು ಬಂದರೆ ಹಿಡೀರಿ, ಬೇಡ ಅಂದರೆ ಇಲ್ಲ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಮ್ಯಾಚ್ ಹಾಕೊಂಡಿದ್ವಿ. ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡೋಣ. ನೋಡಿ ಇದರಲ್ಲೇ ಬಂದರೆ ಕಟ್ ಮಾಡಿ, ಇಲ್ಲಾಂದರೆ ಬೇರೆ ಬಟ್ಟೆ ಬೇಕಾದರೂ, ಬೇರೆ ಅಂದರೆ ಇದರಲ್ಲೇ ಬೇರೆ ಬಟ್ಟೆ ತೊಗೊಳ್ಳಿ. ನಾವು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂದರೆ ನೋಡಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಫ್ರಂಟ್ ಪಾರ್ಟನ್ನು ಈ ರೀತಿ ಇಟ್ಕೊಳ್ಳಿ, ಬ್ಯಾಕ್ ಪಾರ್ಟನ್ನು ಈ ರೀತಿ ಇಟ್ಕೊಂಡು ಫ್ರಂಟ್ ಪಾರ್ಟ್ ಮೇಲೆ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು ಬೆಲ್ಟನ್ನು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ ಈ ಮೆಥಡಲ್ಲಿ ನೀವು ಫಾಲೋ ಮಾಡಬೇಕು. ನಿಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಮಗೆ ಬಂದುಬಿಡುತ್ತೆ. ಆದರೆ ನಮಗಿಲ್ಲಿ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅವರು, ಹಾಗಾಗಿ ನೋಡಿ ನಾವು ಇದರಲ್ಲೇ ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಈ ರೀತಿ ನೀವು ಬೆಲ್ಟ್ ಕಟ್ ಮಾಡಿ. ನೋಡಿ ಮೊದಲಿಗೆ ಡಾಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ, ಈ ರೀತಿ ಪಿನ್ ಹಾಕಿ, ನಿಮ್ಗೆ ಗೊತ್ತಾಗುತ್ತೆ ಈ. ನೋಡಿ ನಾವು ಈ ರೀತಿ ಇದನ್ನು ಮೇಲ್ಗಡೆ ಇಟ್ಕೊಂಡಿದ್ದೀವಿ ಫ್ರಂಟ್ ಪಾರ್ಟನ್ನು. ಇದು ಕ್ಲೋಸಿಂಗ್ ಮಾಡ್ಕೊಂಬಿಡಿ ಈ ರೀತಿ ನೀವು. ಸ್ಟಿಚಿಂಗಲ್ಲಿ ನಮ್ಗೆ ಅಲ್ಲಿಗೆ ಎಂಡ್ ಆಗುತ್ತೆ. ನೋಡಿ ಇವಾಗ ಈಸಿಯಾಗಿ ನಮಗೆ ಬೆಲ್ಟ್ ಎಷ್ಟು ಬೇಕು ಅನ್ನೋದು ಸಿಗುತ್ತೆ ನಿಮಗೆ. ಅಳತೆ ಮೆಜರ್ಮೆಂಟ್ ತಗೊಂಡು ಟೇಪ್ ತಗೊಂಡು ಇವಾಗ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ ಈ ಸೈಡ್ ಬಂದು ಎಷ್ಟು ಬೇಕು, 1/2 ಇಂಚು ಕೆಳಗಡೆ ಮಾರ್ಜಿನ್ ಕೂಡ ಬೇಕು, ಅದನ್ನು ಹಿಡ್ಕೊತಾ ಇದ್ದೀನಿ ನೋಡಿ ನಾನು. ನೋಡಿ ಇಲ್ಲಿ 1/2 ಇಂಚ್ ಕೂಡ ಮಾರ್ಜಿನ್ಗೆ ತಗೋಬೇಕು. ನೋಡಿ ಇಲ್ಲಿ ಟೋಟಲ್ ಬಂದು 3.5 ಇಂಚ್ ಇದೆ. 1/2 ಇಂಚ್ ಮೇಲಕ್ಕೆ ಅಂದರೆ 4 ಇಂಚು ನಮಗೆ ರೆಡಿ ಬೇಕು. ಇಲ್ಲಿ ನೋಡಿ ಮಾರ್ಜಿನ್ ಸೇರಿ 4 ಇಂಚ್ ಬೇಕು. ಕೆಳಗಡೆ 1/2 ಇಂಚ್ ಮಾರ್ಜಿನ್, ಮೇಲ್ಗಡೆ 1/2 ಇಂಚ್ ಮಾರ್ಜಿನ್, ಟೋಟಲ್ ಬಂದು 4 ಇಂಚು. ನಾನು ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ. ನೋಡಿ 2 ಇಂಚ್ ಇಲ್ಲಿ ಎಕ್ಸ್ಟ್ರಾ ಲೂಸಿಂಗನ್ನು ಮಾರ್ಕ್ ಮಾಡ್ಕೊಳ್ರಿ ಮೊದಲಿಗೆ ನೀವು. ಇಲ್ಲಿಂದ ಇಲ್ಲಿಗೆ ನಾವು 4 ಇಂಚು ನಮಗೆ ಬೇಕಾಗಿರೋದು. ನೋಡಿ 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಸೈಡ್ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ ಈ ರೀತಿ ನೀವು ಇಟ್ಕೊಳ್ರಿ ಬ್ಲೌಸನ್ನು ಕರೆಕ್ಟಾಗಿ. ನೋಡಿ ಈ ರೀತಿ ಇಟ್ಕೊಂಡಾಗ ನಮಗೆ ಇದು ಕಡಿಮೆ ಆಗುತ್ತೆ. ಏನಂದರೆ ನೋಡಿ ಡಾಟ್ ಹಿಡಿದಾಗ ಕಡಿಮೆ ಆಗುತ್ತೆ. ಎರಡೂ ಕೂಡ ಅಷ್ಟೇ ಬರುತ್ತೆ, ಫ್ರಂಟು ಬ್ಯಾಕು. ನಿಮಗೆ ಗೊತ್ತಾಗಲಿಲ್ಲ ಅನ್ನೋದು ಹೇಳ್ತಾ ಇದ್ದೀನಿ. ನೋಡಿ ಇಲ್ಲಿ ಟೋಟಲ್ ಬಂದು 3.5, ಇದು 4 ಇಂಚ್ ಇದೆ. 4 ಇಂಚು ನಾವು ಎಕ್ಸ್ಟ್ರಾ ಇಲ್ಲಿ 1/2 ಇಂಚು ಕಡಿಮೆ ಆಗುತ್ತೆ ನೋಡಿ ನಾವು ಇಲ್ಲಿ ಡಾಟ್ ಹಿಡಿದ ಮೇಲೆ. ಹಾಗಾಗಿ ನೋಡಿ 4 ಇಂಚು ಈ ಕಡೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ಮೇಲ್ಗಡೆ ಇನ್ನು ಅರ್ಧ ಇಂಚ್ ಬೇಕು. ಟೋಟಲ್ ಬಂದು ನಾವು 4.5 ಇಂಚಿಗೆ ಇಲ್ಲಿ ಈ ಸೈಡು ಮಾರ್ಕ್ ಮಾಡ್ಕೋಬೇಕು. ನೋಡಿ 4.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1/2 ಇಂಚು ಮೊದಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 4.5 ಇಂಚು ಇಲ್ಲಿ ಬರ್ತಾ ಇದೆ. ಈ ಲೈನನ್ನು ಈ ರೀತಿ ಸ್ವಲ್ಪ ಕ್ರಾಸಲ್ಲಿ ನಾವು ಸೇರಿಸ್ಕೋಬೇಕು. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ರೀತಿ ನಾವು ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀವಿ. ಕರೆಕ್ಟಾಗಿ ಬರುತ್ತೆ ಈ ರೀತಿ ನೀವು ಕಟ್ ಮಾಡಿ. ಇವಾಗ ಸ್ಲೀವ್ ಕಟ್ ಮಾಡೋಣ. ನೋಡಿ ನಾನು 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. 2 ಪೀಸ್ ಹಾಕೊಂಡಿದ್ದೀನಿ. ಹಾಗೆ ಬಂದು ಲೆಂತ್ ಬಂದು ಸ್ನೇಹಿತರೆ ಇದು 10 ಇಂಚ್ ಇದೆ. ನಾವು 1/2 ಇಂಚು ಇಲ್ಲಿ ಹೋಗುತ್ತೆ ಫೋಲ್ಡಿಂಗ್ ಆಗಿ. ನೋಡಿ ಈ ಬಾರ್ಡ್ರನ್ನ ನಾವು ಫೋಲ್ಡ್ ಮಾಡ್ತಾ ಇದ್ದೀನಿ. ಅಂಚಿದೆ, ಹಾಗಾಗಿ ಇದನ್ನು ಫೋಲ್ಡ್ ಮಾಡ್ತೀನಿ. ಇಲ್ಲಿಂದ 10.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ. 10 ಇಂಚು ಲೆಂತ್ ಇದೆ, ತೋಳು ಉದ್ದ ಒಂದು 10 ಇಂಚ್ ಇದೆ. ಇಲ್ಲಿ ಕೂಡ ಅಷ್ಟೇ ನೋಡಿ 10.5 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ನೋಡಿ ಇಲ್ಲಿಂದ ನಾವು ಸ್ಲೀವ್ ಕ್ಯಾಪ್ ಹೈಟನ್ನು ಬಂದು 3.75
ಸ್ನೇಹಿತರೆ ನೋಡಿ ಕ್ಯಾಫ್ ಹೈಟನ್ನು ಬಂದು 3.5 ಇಂಚ್ ಇಡ್ತಾ ಇದ್ದೀನಿ. 36 ಮೆಜರ್ಮೆಂಟಿಗೆ ನಾವು 3.5 ಇಟ್ಟರೆ ಸಾಕು. ಹೆಂಗಂತ ಕೇಳಿದರೆ ನೀವು ಬಾಡಿ ಮೆಜರ್ಮೆಂಟನ್ನ 10ನೇ 1 ಭಾಗ ಬಂದು 3.6 ಆಗುತ್ತೆ. ನಾನು 3.5 ಇಂಚ್ ಇಟ್ಟಿದ್ದೀನಿ, ನೀವು 3.6 ಬೇಕಾದರೂ ಇಡ್ಬೋದು. ಹಾಗೆ ಸ್ನೇಹಿತರೆ ನೋಡಿ ಆರ್ಮೋಲ್ ರೌಂಡಿಂಗ್ ಬಂದು 8 ಇಂಚ್ ಇದೆ ನೋಡಿ. 8 ಇಂಚು ಈ ರೀತಿ ಇಟ್ಕೊಂಡಾಗ 8 ಇಂಚು ಬರ್ಬೇಕು ನಮಗೆ. ಹಾಗೆ ಈ ರೀತಿ ಹಿಡ್ಕೊಂಡಾಗ 3/4 ಇಂಚು ಅಥವಾ 1 ಇಂಚು ಕಡಿಮೆ ಬರಬೇಕು ನೋಡಿ, ಈ ರೀತಿ ಹಿಡ್ಕೊಂಡಾಗ. ಬಟ್ ಈ ರೀತಿ ನೀವು ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊಂಡ್ರೆ 1 ಇಂಚ್ ಕಡಿಮೆ, 3/4 ಇಂಚು ಅಥವಾ 1 ಇಂಚು ಕಡಿಮೆ ಮಾಡ್ಕೊಳ್ರಿ ನೋಡಿ. ಈ ರೀತಿ ನೀವು ಕರೆಕ್ಟಾಗಿ ಆರ್ಮೋಲ್ ಅಂದರೆ 8 ಇಂಚ್ ಈ ರೀತಿ ಹಿಡ್ಕೊಳ್ರಿ. ನೀವು 8 ಇದ್ದಾಗ ಇಲ್ಲಿ 7 ಕಾಲು ಬರುತ್ತೆ ನೋಡಿ. ಹಾಗೆ ಫಿಟ್ಟಿಂಗ್ ಬಂದು 10 ಇಂಚ್ ಇದೆ, ಒಂದು 1/2 ಇಂಚ್ ಜಾಸ್ತಿನೇ ಇಡ್ತಾ ಇದ್ದೀನಿ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇದಕ್ಕೆ ಒಂದು ನಾವು ಸ್ಲೀವ್ ಶೇಪನ್ನು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇದು ಬ್ಯಾಕ್ ಸ್ಲೀವ್ ಶೇಪು. ಹಾಗೆ 1/2 ಇಂಚು ಇಲ್ಲಿ ನೋಡಿ ಕೆಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ. ನಾವು ಸ್ಟ್ರೈಟ್ ಏನು ಲೈನ್ ಹಾಕಂತೀವಿ ಕೆಳಗಡೆಗೆ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ರಿ. ಇದು ಕರೆಕ್ಟಾಗಿ ಕೂರುತ್ತೆ ನಿಮಗೆ. ಇಲ್ಲ ಅಂದರೆ ಅಲ್ಲಿ ನಾವು ಬಗಲ್ ಏನು ಹಚ್ತೀವಲ್ಲ ಅಲ್ಲಿ ಓಪನ್ ಆಗಿಬಿಡುತ್ತೆ, ಈ ರೀತಿ ಇದಾಗ್ಬಿಡುತ್ತೆ, ಸರಿ ಆಗೋದಿಲ್ಲ ನೋಡಿ. ಇವೆರಡು ಸೆಂಟ್ರಿಗೆ ಇನ್ನೊಂದು ಮಾರ್ಕನ್ನು ಮಾಡ್ಕೋಬೇಕು. ನೀವು ಫ್ರಂಟ್ ಶೇಪ್ ಯಾವ ರೀತಿ ತೆಗೆಯೋದಂದರೆ ಸ್ಲೀವಲ್ಲಿ ನೋಡಿ, ಇಲ್ಲಿಂದ 1.5 ಇಂಚಿಗೆ ನಾನು ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಸೆಂಟ್ರ್ ನೋಡ್ಕೊಳ್ರಿ, 7 ಇಂಚ್ ಇದೆ ಅಂದರೆ 3.5 ಬರುತ್ತೆ. 3.5ಗೆ ಒಂದು ಮಾರ್ಕ್ ಮಾಡ್ಕೊಂಡು 1/2 ಇಂಚು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ನೀವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇದು ಸ್ಲೀವ್ ಮಾರ್ಕಿಂಗ್ ಆಯಿತು. ಸ್ನೇಹಿತರೆ ನೋಡಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.